ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಕೇಂದ್ರದಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಒಂದು ಮಂತ್ರಾಲಯ ಒಂದು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವ್ರ ಜೊತೆ ಚರ್ಚೆ ಮಾಡೋ ಮೂಲಕ ಇಲ್ಲಿರುವಂಥದ್ದು ಕೈಗಾರಿಕೆ ಸಂರಕ್ಷಣೆ ಮಾಡೋದು ಮತ್ತೆ ಜೊತೆಗೆ ಹೊಸ ಇಲ್ಲಿ ಏನೇನು ಅವಕಾಶಗಳಿದೆ ಜನರ ಒಂದು ನೀನು ಹೇಳಿರ್ತಕ್ಕಂಥ ಒಂದು ಮಾತು ಮೇರೆಗೆ ನಾವು ಮುಂದುವರಿತೀವಿ. ಸರ್, ಅಲ್ಪಸಂಖ್ಯಾತರ ಆಯೋಗ ಹಿಂದೂ ನಾಯಕರ ಮೇಲಿನ ಕೇಸ್ಗಳ ಮಾಹಿತಿ ಕೇಳಿದೆ ಸರ್. ಈ ಸರ್ಕಾರದಲ್ಲಿ ಹಿಂದೂ ಮುಖಂಡರುಗಳು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ನೀವೇ ಸಂಗತಿಗಳು ಎಲ್ಲರ ಮುಂದೆನೂ ಇದೆ. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಸರ್ಕಾರವನ್ನು ಮುಂದುವರಿತಾ ಇದೆ ಅಂತ. ಅದೇ ನೀವೇ ತೀರ್ಮಾನ ಮಾಡಬೇಕು. ಇದು ಸಂಗತಿಗಳು ಎಲ್ಲರ ಮುಂದೆನೂ ಇದೆ. ಸರ್, MSc MBA ಯೋಜನೆ ನಿರುದ್ಯೋಗ ಯುವಜನೆಗೆ ಅದೊಂದು ಉದ್ಯೋಗ ಆಗಿತ್ತು. ಕೆಲವು ಬ್ಯಾಂಕ್ಗಳು ಏನು ಮಾಡ್ತಾರೆ 10 lakhs ಗಂಟೆ ಅದು ವಿತೌಟ್ ಸೆಕ್ಯೂರಿಟಿ ಕೊಡ್ಬಾರ್ದು, ಸೆಕ್ಯೂರಿಟಿ ಅಂದರೆ ಕೊಡಬೇಕು ಲೋನ್ ಅಂತಾರೆ. ಬಟ್ ಇವ್ರು ಬ್ಯಾಂಕ್ಗಳು ಏನು ಮಾಡ್ತಾರೆ 10 ಲಕ್ಷಕ್ಕೆ ಸೆಕ್ಯೂರಿಟಿ ಕೇಳ್ತಾರೆ. ನಿರ್ದಿಷ್ಟವಾಗಿ ನಮಗೆ ಒಂದು ಪ್ರಕರಣ ಇದ್ರೆ ನಮ್ಮ ಮುಂದೆ ತಗೊಂಡು ಬಂದು ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವೆಬ್ಸೈಟಿಗೆ ಗಮನ ತಂದಿದ್ದೀವಿ ಸರ್ ನಾವು. ಆದರೆ ಇಲ್ಲಿಯ ಲೀಡ್ ಬ್ಯಾಂಕ್ ಜೊತೆ ನಾನು ಮಾತಾಡೋಣ, ಮಾತಾಡ್ತೀನಿ. ಮತ್ತೆ ಸಂಸದರು ಇಲ್ಲಿ ನಮ್ಮ ಇವರು ನಮ್ಮ ಬೃಹತ್ ಕೈಗಾರಿಕೆ ಮಂತ್ರಿಗಳು ಸಚಿವರಾಗಿರುವ ಶ್ರೀ ಕುಮಾರಸ್ವಾಮಿ ಅವರು ಮಾತಾಡ್ತೀವಿ. ಎಷ್ಟು ಅರ್ಜಿಗಳು ತಿರಸ್ಕಾರ ನಿರ್ದಿಷ್ಟವಾಗಿ ನಮ್ಮ ಮುಂದೆ ಒಂದು ಪ್ರಕರಣ ತಂದ್ರೆ ನಾವು ಬಗೆಹರಿಸಬಹುದು. ಆ ನಿರೀಕ್ಷೆ ಇರೋದು ನಾವು ಸ್ವಾಗತ ಕೂಡ ಮಾಡ್ತೀವಿ. ಆ ನಿರೀಕ್ಷೆ ಮೇರೆಗೂ ಕೂಡ ನಾವು ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾಲ್ವಡಿಯವರ ಜಯಂತಿ ದಿನಾನೇ ನಾವು ನಮ್ಮ ಮೈಸೂರಿನ ನಗರದ ಅಧಿಕೃತ ಪೌರ ಕಾರ್ಮಿಕರಿಗೆ ಅಂದ್ರೆ ನಮ್ಮ MCC ಅಲ್ಲಿ ದಾಖಲೆ ಆಗಿದೆ ಆದಂತಹ ಪೌರ ಕಾರ್ಮಿಕರಿಗೆ ಒಂದು ತಿಂಗಳದ ದಿನಸಿ ಒಂದು ವಸ್ತುಗಳನ್ನು ವಿತರಿಸಿದ್ವಿ. ಅದರ ಜೊತೆಗೆ ಮೈಸೂರು ನಗರದಲ್ಲೇ ಸುಮಾರು 50 ಸ್ಥಳಕ್ಕೆ ನಾವು ಬಿಸಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ನಾಲ್ವಡಿ ಜಯಂತಿ ಸಂದರ್ಭದಲ್ಲಿ. ಅದು ಬರೀ ಪ್ರಾರಂಭ. ಬಹುಶಃ ಭವಿಷ್ಯದಲ್ಲಿ ಅದು ನಮ್ಮ ಮಂಡ್ಯಗೂ ಕೂಡ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಕೊಡಗುವರೆಗೂ ಕೂಡ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಎಕ್ಸ್ಟೆಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಅಭಿವೃದ್ಧಿ ಲೆಕ್ಕದಲ್ಲಿ ಕೇಂದ್ರದ ಅಡಿಯಲ್ಲಿ ಬರುವಂಥದ್ದು ಎಲ್ಲ ಅವಕಾಶಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬರೀ ಮೈಸೂರು ಕೊಡಗು ಹೌದು ಅಧಿಕೃತ ಕ್ಷೇತ್ರ, ಆದರೆ ನಮ್ಗೆ ಯಾವತ್ತೂ ಸಹ ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಇಡೀ ಕರ್ನಾಟಕ ಇರ್ಬೋದು, ಅದರ ಹಿತಕ್ಕಾಗಿ ನಾವು ಯಾವತ್ತೂ ಸಹ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಪೆಪ್ಪರ್ ವಿಷಯದಲ್ಲಿ ನಾವು ಬರೀ ಕೊಡಗು ಅಲ್ಲ, ಹಾಸನ್ಗೆ, ಚಿಕ್ಕಮಂಗ್ಳೂರಿಗೆ ಮತ್ತೆ ಕೆಲವು ಭಾಗ ಉತ್ತರ ಕನ್ನಡಗೂ ಕೂಡ ಜಿಲ್ಲೆಗೂ ಕೂಡ ಅದು ಲಾಭ ಆಗಿರುವಂಥದ್ದು ಒಂದು ಬೆಳವಣಿಗೆ. ಸೊ ಅವತ್ತು ಸಹ ನಾವು ಇಡೀ ನಮ್ಮ ಕರ್ನಾಟಕಕ್ಕಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಅಧಿಕೃತ ಕ್ಷೇತ್ರ ಇದ್ದೇ ಇರುತ್ತೆ, ಅದು ಇವತ್ತಿನ ವ್ಯವಸ್ಥೆಯಲ್ಲಿ ಸಹಜವಾಗಿ ಆಗಿರ್ತಕ್ಕಂಥದ್ದು. ಆದರೆ ಯಾವತ್ತೂ ಸಹ ಕರ್ನಾಟಕಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ. ಬಂಡೀಪುರದಲ್ಲಿ ರಾತ್ರಿ ಪ್ರಯಾಣ ಆ ಸಂದರ್ಭದಲ್ಲೂ ಕೂಡ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಪಾರ್ಲಿಮೆಂಟಲ್ಲೂ ಕೂಡ ಒಂದು ವಿಷಯವನ್ನು ಎತ್ತಿದ್ವಿ. ಅದು ನಮ್ಮ ಕ್ಷೇತ್ರದಲ್ಲ, ಅದು ನಮ್ಮ ಚಾಮರಾಜನಗರದಲ್ಲಿ ಆಗುವಂಥದ್ದು ಒಂದು ಬಂಡೀಪುರ ಬರದೆ ಚಾಮರಾಜನಗರಕ್ಕೆ. ಸೊ ಆ ನಿಟ್ಟಿನಲ್ಲೂ ಕೂಡ ಒಂದು ಹೋರಾಟ ಮಾಡಿದ್ವಿ. ನಾವು ಯಾವತ್ತೂ ಸಹ ಹೌದು ಅಧಿಕೃತ ಕ್ಷೇತ್ರಕ್ಕೆ ನಮ್ಮ ಅಭಿವೃದ್ಧಿ ಲೆಕ್ಕದಲ್ಲಿ ಕೇಂದ್ರದ ಸೇತುವೆಯಾಗಿ ಅದಕ್ಕೆ ಅದಕ್ಕೆ ಸೀಮಿತ ಆಗಿರ್ತೀವಿ. ಆದರೆ ನಮ್ಮ ಹೋರಾಟ ಈಗಾಗಲೇ ನಮ್ಮ ಮಣಿಪಾಲ್ ಫ್ಲೈಓವರ್ ಅದಕ್ಕೆ ಸಂಬಂಧಪಟ್ಟಿರುವ ಅನೇಕ ನವೀಕರಣಗಳು ಆಗಬೇಕಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅದನ್ನ ಘೋಷಣೆ ಮಾಡಿದ್ದೀವಿ. ಮತ್ತೆ ಕಳೆದ ಒಂದು ವಾರದಲ್ಲೇ ಅದಕ್ಕೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ಅದರಲ್ಲಿ ಇಡೀ ಹೈವೇಯಲ್ಲಿ ಟೋಲ್ ಏನು ಸಮಸ್ಯೆಗಳಿತ್ತು, ಕೆಲವರು ಟೋಲ್ ಅನ್ನು ಕೂಡ ಅಂದ್ರೆ ಬರೀ ಮೈಸೂರಿಂದ ಮಂಡ್ಯ ಹೋಗೋರಿಗೆ, ಬರೀ ಮೈಸೂರಿಂದ ರಾಮನಗರ ಹೋಗೋರಿಗೆ, ಬರೀ ಬೆಂಗಳೂರಿಂದ ಮಂಡ್ಯ ಬರೋರಿಗೆ ಬೇರೆ ಟೋಲ್ ಬೇಕಾಗಿತ್ತು ಅಂತ ಬಹಳ ಸ್ಪಷ್ಟವಾಗಿ ಇಡೀ ಪ್ರಯಾಣಿಕರು ಹೇಳಿದ್ರು. ಅದ ಮೇರೆಗೆ ಇವತ್ತು ಒಂದು ಹೊಸ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಪ್ರತಿ ಟೋಲ್ ಬೂತ್ಗಳು ಬೇರೆ ಬೇರೆ ಎಕ್ಸಿಟ್ ಎಂಟ್ರಿಯಲ್ಲೂ ಕೂಡ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಣಿಪಾಲ್ ಫ್ಲೈಓವರ್ ಅದೇ ಆ ಜಂಕ್ಷನ್ ಏನಿತ್ತು ಅದಕ್ಕೆ ಅಧಿಕೃತವಾಗಿ ಕೆಂಪೇಗೌಡ ವೃತ್ತ ಅಂತ ಕರಿತೀವಿ. ಆ ವೃತ್ತದಲ್ಲಿ ಆ ಒಂದು ಫ್ಲೈಓವರ್ ನಿರ್ಮಾಣ ಮಾಡೋ ಮೂಲಕ ಆ ಸಿಗ್ನಲ್ ಅಲ್ಲಿ ಎಷ್ಟು ಬಹಳ ತಡ ಆಗ್ತಾ ಇತ್ತು ಪ್ರಯಾಣಿಕರಿಗೆ, ಅದು ಕೂಡ ಅನುಕೂಲ ಮಾಡುವಂಥದ್ದು ಕೆಲಸ ಆಗ್ತಾ ಇದೆ. ಜೊತೆಗೆ ನಮ್ಮ ಮೈಸೂರು ಏರ್ಪೋರ್ಟ್ ಇದು 1 ವರ್ಷದಲ್ಲಿ ಅದರಲ್ಲಿ ಫಾಲೋ ಅಪ್ ಇದ್ದು ನಾವು ಮುಖ್ಯಮಂತ್ರಿ ಅವರ ಕಚೇರಿ ಇರ್ಬೋದು, ಇಲ್ಲಿಯ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಇರ್ಬೋದು, KIDB ಇರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ ಎಲ್ಲರ ಜೊತೆಗೂ ಫಾಲೋ ಅಪ್ ಮಾಡಿ ಇವಾಗ ಕೊನೆಯ ಒಂದು 120 ಕೋಟಿ ಆ ಒಂದು ಇರಿಗೇಷನ್ ಬಾಕ್ಸ್ ಟನಲ್ ಮಾಡೋದಕ್ಕೆ ಮತ್ತೆ ಹೈ ಟೆನ್ಷನ್ ಲೋ ಟೆನ್ಷನ್ ವೈರ್ನ ಸ್ಥಳಾಂತರ ಮಾಡೋದಕ್ಕೆ ಇವತ್ತು ಅದು ಡಿಸಿಷನ್ ತಗೊಂಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಆ ಒಂದು ಪ್ರಕ್ರಿಯೆ ಮುಗಿಸಿ ಈ ಲ್ಯಾಂಡ್ ಅನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ನೀವು ಹಸ್ತಾಂತರ ಮಾಡಿದ್ರೆ ನಮಗೆ ಶೀಘ್ರದಲ್ಲೇ ಆ ಏರ್ಪೋರ್ಟ್ ಕೂಡ ಮಾಡ್ತೀವಿ. ಜೊತೆಗೆ ಕೊಡಗು ಅಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಅಮೃತ್ ಯೋಜನೆ ಮೂಲಕ ನಮ್ಮ ಮಡಿಕೇರಿ ನಗರ ಇರ್ಬೋದು, ವಿರಾಜಪೇಟೆ ಪಟ್ಟಣ ಇರ್ಬೋದು, ಕುಸುಂಟಿಕೊಪ್ಪ ಇರ್ಬೋದು, ಮತ್ತೆ ನಮ್ಮ ಕುಶಾಲನಗರ ಎಲ್ಲಕ್ಕೂ ಕೂಡ ನೇರ ಒಂದು ನೀರಿನ ಸಂಪರ್ಕ ಕೊಡ್ತಿದ್ವಿ. ಮತ್ತೆ ಅಲ್ಲಿಗೂ ಕೂಡ ಶುದ್ಧ ಕುಡಿಯುವ ನೀರು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಮೃತ್ ಯೋಜನೆ ಮೂಲಕ. 12 ಹೊಸ ರಸ್ತೆಗಳು ಅತ್ಯಂತ ಒಂದು ದೂರದಲ್ಲಿರುವಂತಹ ಹಾಡಿಗಳು, ಏನು ಸಂಪರ್ಕನೇ ಇರಲಿಲ್ಲ ರೋಡ್ ಮೂಲಕ,
ಅವ್ರಿಗೂ ಕೂಡ 12 ರಸ್ತೆಯನ್ನು ನಿರ್ಮಾಣ ಮಾಡಿದ್ದೀವಿ GSY ಅಡಿಯಲ್ಲಿ. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಕರಿಮೆಣಸಿನ ಬೆಳೆಗಾರರು ಅವ್ರಿಗೆ ಏನು 18% GST ಇತ್ತು, ಅದು ಸರಿ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅದು ಸ್ವಾಭಾವಿಕವಾಗಿ ಆಗಿರುವಂಥದ್ದು ಪ್ರಕ್ರಿಯೆ. ಹಸಿರು ಮೆಣಸಿನ ಕರಿಮೆಣಸಿನ ಆ 18% GSTನೂ ಕೂಡ ರದ್ದು ಮಾಡಿದ್ದಾರೆ. ಎಷ್ಟೋ ಸೇವಿಂಗ್ಸ್ ಬರುತ್ತೆ ಅಂದರೆ ಲಕ್ಷಾಂತರ ರೂಪಾಯಿ ಒಂದು ಸೇವಿಂಗ್ಸ್ ಬರ್ತಾ ಇದೆ ಕೊಡಗಿನ ಜನಾಂಗಕ್ಕೆ. ಜೊತೆಗೆ ನಮ್ಮ ತಂಬಾಕು ಬೆಳೆಗಾರರು ಇಲ್ಲಿ ಪಿರಿಯಾಪಟ್ಟಣ ಮತ್ತು ಹುಣಸೂರಿನಲ್ಲಿ ಸುತ್ತಮುತ್ತ ನಮಗೆ ಸೇರಿಲ್ಲದೆ ಇರುವಂಥದ್ದು KR ಇರ್ಬೋದು, HD ಕೋಟೆ ಇರ್ಬೋದು, ಹಾಸನ ಜಿಲ್ಲೆನೂ ಕೂಡ ಇರ್ಬೋದು, ತಂಬಾಕು ಬೆಳೆಗಾರರಿಗೆ ಅನುಕೂಲ ಆಗುವಂಥದ್ದು, ಅವ್ರಿಗೆ ಒಳ್ಳೆ ಒಂದು ರೇಟ್ ಸಿಕ್ಕಿದೆ ಈ ವರ್ಷ. ಭವಿಷ್ಯದಲ್ಲಿ ಇನ್ನೂ ಉತ್ತಮವಾದಂಥ ರೇಟ್ ಸಿಗುತ್ತೆ. ಮತ್ತು ಅವರ ಒಂದು ಹಿತಕ್ಕಾಗಿ ಅಂದರೆ ಅವರ ಉತ್ಪಾದಿಸುವಂಥದ್ದು ಪ್ರಕ್ರಿಯೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಅವ್ರಿಗೆ ಟೊಬ್ಯಾಕೋ ಉತ್ಪಾದಿಸ್ಬೋದು ಅಂತಾನು ಕೂಡ ಅನೇಕ ಒಳ್ಳೆ ಒಂದು ತಂತ್ರಜ್ಞಾನನೂ ಕೂಡ ತರಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳು ಟೊಬ್ಯಾಕೋ ಮಂಡಳಿ ಜೊತೆಗೆ ನಾವು ಮುಂದುವರಿತಾ ಇದ್ದೀವಿ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.